ನಾಳೆ ಇರೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಇವತ್ತೇ ರೆಡಿ ಆದಂಗೆ ಆಯ್ತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಥರ್ಸ್ಡೇ ಈವ್ನಿಂಗ್ ನ ಮಿನಿ ವ್ಲಾಗ್ ಆಗಿರುತ್ತೆ. ಥರ್ಸ್ಡೇ ಈವ್ನಿಂಗು ನನ್ನ ಮಕ್ಕಳೆಲ್ಲ ಸ್ಕೂಲಿಂದ ಬಂದ್ಮೇಲೆ ಅವನು ಸ್ಕೂಲಲ್ಲಿ ಫೆಸ್ಟ್ ಇದೆ ಫ್ರೈಡೇ ಮತ್ತೆ ಸ್ಯಾಟರ್ಡೆ. ಸೊ ಯಾವ್ದಾದ್ರು ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ನಾನು ನೇಮ್ ಕೊಟ್ಟಿದ್ದೀನಿ. ಹಾಗಾಗಿ ಯಾವ್ದಾದ್ರು ಒಂದು ಫ್ಯಾನ್ಸಿ ಡ್ರೆಸ್ ನ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ದ. ಪ್ರೋಗ್ರಾಮ್ ಟೈಮ್ ಟೇಬಲ್ ಆಗಿರ್ಬೋದು, ಶೆಡ್ಯೂಲ್ ಆಗಿರ್ಲಿ, ಇನ್ನೂ ಕಳ್ಸಿರ್ಲಿಲ್ಲ. ಸೊ ಹಂಗಾಗಿ ಯಾವ್ದಕ್ಕೂ ಇರ್ಲಿ ಅಂತೇಳಿ ಥರ್ಸ್ಡೇನೆ ನಾನು ರೆಂಟ್ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಐಬ್ರೋ ಮಾಡಿಸ್ಬೇಕಿತ್ತು. ಐಬ್ರೋ ಮಾಡಿಸ್ಕೊಂಡು ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದು ಈವ್ನಿಂಗ್ ಅಲ್ಲಿ ಅವ್ರ ಮ್ಯಾಮ್ಗೆ ಕಾಲ್ ಮಾಡಿದೆ. ಮ್ಯಾಮ್ ಯಾವತ್ತು ಇವ್ರಿಗೆ ಫ್ಯಾನ್ಸಿ ಡ್ರೆಸ್ ತೊಗೊಂಡು ಹಾಕಿ ಕಳ್ಸೋದು ಅಂತೆಲ್ಲ ಹೇಳಿ ಅವ್ರು ಹೇಳಿದ್ರು ಇಂಡಿವಿಜುವಲ್ ಇರೋದೆಲ್ಲನೂ ಫ್ರೈಡೇ ಮಾಡ್ತೀವಿ, ಗ್ರೂಪ್ ಇರೋದು ಮಾತ್ರ ಸ್ಯಾಟರ್ಡೆ ಮಾಡೋಣ ಅಂತೇಳಿ ಮ್ಯಾಮ್ ಹೇಳಿದ್ದಾರೆ ಅಂತೇಳಿ. ಬಟ್ ಆ್ಯಕ್ಚುಲ್ ಆಗಿ ಗ್ರೂಪಲ್ಲಿ ಯಾವುದೇ ಒಂದು ಮೆಸೇಜ್ ಆಗಿರ್ಬೋದು ಏನೂ ಬಂದಿಲ್ಲ. ಸರಿ ಆಯಿತು, ಅವ್ರು ಕ್ಲಾಸ್ ಟೀಚರ್ ಹೇಳಿದಾರಲ್ಲ ಓಕೆ ಅಂತೇಳಿ ನಾವೇನು ಮಾಡಿದ್ವಿ, ಫ್ರೈಡೇ ಮಾರ್ನಿಂಗು ಅವನಿಗೆ ಕೊಟ್ಟೆ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗಪ್ಪ, ಅಷ್ಟರಲ್ಲಿ ನಾನು ಲಾಸ್ಟಲ್ಲಿ ಬಂದು ಮೇಕಪ್ ಮಾಡ್ತೀನಿ ಅಂತೇಳಿ ಕೊಟ್ಟೆ. ಅವನು ಪಾಪ ಎಲ್ಲ ಹಾಕೊಂಡು ಕುಂತಿದ್ದ. ಸರಿ ಆಯಿತು ಯಾವುದಕ್ಕೂ ಇರಲಿ ಅಂತೇಳಿ ಒಂದು ಸಲ ಮೆಸೇಜ್ ನೋಡೋಣ ಅಂದರೆ ಇನ್ನೇನು ಅಂದರೆ ಗುರುವಾರ ನೈಟಲ್ಲಿ 10 o'clock ಮೆಸೇಜ್ ಮಾಡಿದ್ದಾರೆ ಏನಂತ ಶೆಡ್ಯೂಲ್ನ. ಸೊ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದು ಸ್ಯಾಟರ್ಡೆ ಅಂತೇಳಿ. ಸರಿ ಆಯಿತು ಅಂತೇಳಿ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದಾಯ್ತು. ಈ ಥರ ಆಯಿತು ನಮ್ಮ ಕತೆ.